ನಮಸ್ಕಾರ, ನಾನು ನಿಮ್ಮ ಕೂಲ್ ಮಿನಿ ಟ್ರಕ್ ವ್ಲಾಗರ್. 3-4 ದಿನದಿಂದ ವೀಡಿಯೋ ಹಾಕೋಕ್ಕಾಗಿರಲಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಯಾಕಂದರೆ ಸ್ವಲ್ಪ ಕಾರಣಾಂತರಗಳಿಂದ ಈ ತಿಂಗಳು ಬರೋಬ್ಬರಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಬೇಗ ಟ್ರಾನ್ಸ್ಪೋರ್ಟಿಗೆ ಬಂದು ಇವತ್ತು ತಾಡ್ಪಲ್ ಉಚ್ಚೋದು ಮತ್ತು ತಾಡ್ಪಲ್ ತೆಗೆದು ಮಡ್ಚೋದು ಕೆಲಸ ನಮ್ಮದೇ ಇವತ್ತು. ಅದಕ್ಕೆ ಬರೀ ವೀಡಿಯೋ ಮಾಡೋಗುತ್ತಾನೆ ಅಂತ ಭಯ ಆಗುತ್ತಿದ್ರು. ಅದಕ್ಕೆ ನಾನು ಒಂದು ಸ್ವಲ್ಪ ಕೆಲಸ ಮಾಡಿಕೊಂಡು ಗಾಡೀಲಿರೋಂಥ ಪಾರ್ಸಲ್ನ ನಮ್ಮ ಗಾಡಿಗೆಲ್ಲ ಅನ್ಲೋಡ್ ಮಾಡ್ಕೊಳಗುತ್ತೀವಿ ರೀ ನಾವು. ಫಸ್ಟ್ ಪರ್ಶನ್ ಅವ್ರ ಗಾಡಿನ ಲೋಡ್ ಮಾಡ್ತೀವಿ, ಯಾಕೆಂದ್ರೆ ಸಣ್ಣದಿರೋದ್ರಿಂದ ಅವರು 2 ಪಾರ್ಸಲ್ ಹಾಕಿದ್ರೆ ಗಾಡಿ ತುಂಬಿಡುತ್ತೆ. ಈ ಹಬ್ಬ ಯಾವ ಗಾಡಿದಂತ ನಿಮ್ಗೆ ಗೊತ್ತಿದ್ರೆ ಒಂದ್ಸರಿ ಕಮೆಂಟ್ ಮಾಡಿರಿ, ಅದನ್ನು ಬೇರೆ ಗಾಡಿಗೆ ಹಾಕಿ ಹಾಗೆ ಉಳಿದಿರೋ ಪಾರ್ಸಲ್ನ ನಮ್ಮ 3 ಜನ ಗಾಡಿಗೆ ಲೋಡ್ ಮಾಡ್ಕೊತೀವಿ. ಉಳಿದಿರೋಂತಹ ಮತ್ತು ಹುನಗುಂದ ಪಾರ್ಸಲ್ನ ಕೆಳಗೆ ಎಸಾಗುತ್ತೀವಿ ನೋಡಿರಿ. ಹಾಗೆ ಮತ್ತು ಪರ್ಶನ್ ಅವ್ರ ಗಾಡಿದ ಸ್ವಲ್ಪ ಡೋರ್ ಅದಾವು, ಅದನ್ನು ಡೋರ್ ಹಾಕ್ಕೊಂಡು ಫ್ಲೌಡ್ ಏನು ಕಾಣಾಗುತ್ತೋ ಫ್ಲೌಡ್ನ ಹುನಗುಂದ್ಗೆ ಹೋಗ್ಬೇಕು. ಮತ್ತು ನೋಡಿರಿ ನಮ್ಮ 3 ಗಾಡಿನೂ ಲೋಡ್ ಆಗ್ಯಾವು. ನಮ್ಮ ಸಣ್ಣ ತಮ್ಮನ ಕಾಲ್ ಮಾಡೀನಿ ರೀ, ಯಾಕಂದ್ರೆ ಪಾರ್ಸಲ್ ಜಾಸ್ತಿ ಇರೋದ್ರಿಂದ ಮತ್ತು ಇವತ್ತೊಂದು ಬಾಡಿಗೆ ಹೋಗ್ಬೇಕು ಹೊರಗೆ. ಅದಕ್ಕೆ ಫೋನ್ ಹಚ್ಚೀನಿ, ಬರ್ತೀನಿ ಅಂತ ಹೇಳೋಣ. ನೋಡಿರಿ ಬಂದಾನ. ಅದು ಬೈಕ್ ನೋಡಿ ಯಾಕೆ ನನಗೂ ಸ್ವಲ್ಪ ಖುಷಿ ಆಯಿತು. ನಾನು ಸ್ವಲ್ಪ ಓಡಿಸ್ತೀನಿ ಕೊಡಪ್ಪ ಅಂತ ಹೇಳಿದೆ. ನಾನು ಬಿಡಲಿಲ್ಲ ಮಗ, ಒಂದು ರೌಂಡ್ ಹಾಕಿದೆ. ಹಾಗೆ ಅನ್ಲೋಡ್ ಮಾಡೋಕೆ ಟೈಮ್ ಆಗಿತ್ತು, ಸೀದಾ ತೊಗೊಂಡು ಹೊಂಟ್ಬಿಡ್ತೀವಿ ನಾನು ನಮ್ಮ ತಮ್ಮ ಕೂಡಿ. ಯಾಕಂದ್ರೆ ಬಾಡಿಗೆ ಹೋಗೋಕೆ ಮೊದಲ ಮಳೆಗಾಲ, ಅದಕ್ಕೋಸ್ಕರ ಜಲ್ದಿ ಮುಗಿಸಿದ್ರೆ ಆಯ್ತು ಅಂತೇಳಿ ಹಂಗೂ ಕರ್ದೀನಿ. ಬಂದಾನ, ಇಬ್ಬರು ಕೂಡಿ ಅನ್ಲೋಡ್ ಮಾಡಾಕೋತೀವಿ ರೀ, ನಾನು ನಮ್ಮ ತಮ್ಮ ಕೂಡಿ. ಫಸ್ಟ್ ಒಂದು 4 ಬಾಕ್ಸ್ ಅನ್ಲೋಡ್ ಮಾಡಿಕೊಂಡು ಉಳಿದಿರೋ ಅಂಥ ಎಣ್ಣೆ ಕ್ಯಾನು ಅದನ್ನು ಕೂಡ ಅನ್ಲೋಡ್ ಮಾಡಿಕೊಂಡು ಟೈಮ್ ನೋಡಿದ್ರೆ 12 ಗಂಟೆ ಆಗೈತೆ. ಅದಕ್ಕೆ ಜಲ್ದಿ ಮನೆಗೆ ಹೊಂಟು ಬಿಡ್ತೀನಿ ರೀ ನಾನು.